ಜಮಾತ್ ಇಸ್ಲಾಮಿಯಿಂದ ವಿಶೇಷವಾಗಿ ಇಂದಿನಿಂದ ಏನು ಪಾರಂಪರಿಕವಾಗಿರುವಂಥ ಆಚರಣೆ ಮಾಡದೆ ಪ್ರವಾದಿಗಳ ಒಂದು ಪವಿತ್ರವಾದ ಜೀವನ ಮತ್ತು ಅವರ ಸಂದೇಶವನ್ನು ಕನ್ನಡ ನಾಡಿನ ಜನತೆಗೆ ಮಹಾಜನತೆಗೆ ತಿಳಿಸಲು ಕಳೆದ 8 ವರ್ಷಗಳಿಂದ ಪ್ರತಿ ವರ್ಷವೂ ಸಹ 10 ದಿನಗಳ ಒಂದು ಈ ಅಭಿಯಾನವನ್ನು ನಡೆಸ್ತಾ ಬಂದಿದೆ. ಅವರ ಬೇರೆ ಬೇರೆ ವಿಷಯಗಳ ಅಡಿಯಲ್ಲಿ, ಶೀರ್ಷಿಕೆ ಅಡಿಯಲ್ಲಿ. ಅದೇ ರೀತಿಯಾಗಿ ಈ ವರ್ಷ 13 ಸೆಪ್ಟೆಂಬರ್ನಿಂದ 22 ಸೆಪ್ಟೆಂಬರ್ವರೆಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಹಾನ್ ಚಾರಿತ್ರ್ಯವಂತ ಎಂಬ ವಿಷಯದಡಿಯಲ್ಲಿ ಈ ಒಂದು ಅಭಿಯಾನವನ್ನು ಆಚರಿಸಲಾಗ್ತಿದೆ. ಈ ಅಭಿಯಾನದ ತಮಗೆಲ್ಲ ತಿಳಿದಿರುವ ಹಾಗೆ ಪ್ರವಾದಿಯವರ ಬಗ್ಗೆ ಭಾಳಷ್ಟು ವಿಷಯಗಳನ್ನ ಮುಂದಿವೆ. ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಪ್ರೊಫೆಸರ್ ರಾಮಕೃಷ್ಣ ತಮ್ಮ ಒಂದು ಪುಸ್ತಕದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಹಾನ್ ಪ್ರವಾದಿ ಎಂಬ ಒಂದು ಸಣ್ಣ ಪುಸ್ತಕದಲ್ಲಿ ಈ ರೀತಿ ಬರೆದಿದ್ದಾರೆ. ಮೊಹಮ್ಮದ್ ಎಂಬ ಪ್ರವಾದಿ, ಮೊಹಮ್ಮದ್ ಎಂಬ ಆಡಳಿತಗಾರ, ಮೊಹಮ್ಮದ್ ಎಂಬ ವ್ಯಾಪಾರಿ, ಮೊಹಮ್ಮದ್ ಎಂಬ ಉಪದೇಶಕ, ಮೊಹಮ್ಮದ್ ಎಂಬ ತತ್ವಜ್ಞಾನಿ, ಮೊಹಮ್ಮದ್ ಎಂಬ ರಾಜಕಾರಣಿ, ಮೊಹಮ್ಮದ್ ಎಂಬ ವಾಗ್ಮಿ, ಮೊಹಮ್ಮದ್ ಎಂಬ ಸುಧಾರಕ, ಮೊಹಮ್ಮದ್ ಎಂಬ ಅನಾಥ ರಕ್ಷಕ, ಮೊಹಮ್ಮದ್ ಎಂಬ ಗುಲಾಮ ವಿಮೋಚಕ, ಮೊಹಮ್ಮದ್ ಎಂಬ ಸ್ತ್ರೀ ವಿಮೋಚಕ, ಮೊಹಮ್ಮದ್ ಎಂಬ ಕಾನೂನು ತಜ್ಞ, ಮೊಹಮ್ಮದ್ ಎಂಬ ನ್ಯಾಯಾಧೀಶ, ಮೊಹಮ್ಮದ್ ಎಂಬ ಪುಣ್ಯಾತ್ಮ. ಇಂಥ ಹಲವು ಅವರ ಒಂದು ಪವಿತ್ರವಾದ ಜೀವನ ಚರಿತ್ರೆಯಲ್ಲಿ ನಾವು ಕಾಣಕ್ಕೆ ಸಾಧ್ಯತೆ. ಜೀವನದ ಹಲವು ಮಗ್ಗಲುಗಳಿವೆ. ಪ್ರತಿಯೊಂದು ಮಜ್ಜಲುಗಳಿಗೆ ಅವರು ಸಂದೇಶ ನೀಡಿದ್ದಾರೆ. ಅದನ್ನೇ ಒಂದು ಅತಿ ಹೆಚ್ಚು ಅರ್ಥಪೂರ್ಣವಾಗಿ ಪರಿಣಾಮಕಾರಿಯಾಗಿ ನಾವು ತಿಳಿಸಲು ಈ ಒಂದು ಅಭಿಯಾನವನ್ನು ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಈ ಒಂದು ಅಭಿಯಾನದ ಅಡಿಯಲ್ಲಿ ನಮ್ಮ ಒಂದು ಸ್ಥಾನೀಯ ಮಟ್ಟವಾಗಿ ಏನು ನಾವೊಂದು ಕಾರ್ಯಕ್ರಮ ರೋಡ್ ಮ್ಯಾಪ್ ಮಾಡಿದ ಸಂಕ್ಷಿಪ್ತ ಪರಿಚಯವನ್ನು ತಮ್ಮ ಮುಂದೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಅಭಿಯಾನದ ಅಂಗವಾಗಿ ಪ್ರವಾದಿಯವರ ಕುರಿತೇ ಒಂದು ಹೊಸ ಪುಸ್ತಕ ಬಿಡುಗಡೆ ಆಗ್ತಿದೆ. ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ರಾಜ್ಯ ಮಟ್ಟದ ಪ್ರಖ್ಯಾತ ಸಾಹಿತಿಗಳಿಂದ ಬರೆದಂಥ ಲೇಖನಗಳ ಒಂದು ಸಮಾಹಾರ, ಲೇಖನಗಳ ಒಂದು ಸಂಕಲನ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತೇಳಿ ಆ ಪುಸ್ತಕವನ್ನು ಹಲವಾರು ಕಡೆ ನಾವು ಬಿಡುಗಡೆ ಮಾಡುವಂಥ ಕಾರ್ಯಕ್ರಮ. ಸ್ಥಳೀಯ ಮಸೂದಿಗಳಲ್ಲಿ ಈಗ ನಮ್ಮ ಇಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿಗಳು ಸೇರಿ ಈ ಒಂದು ಪ್ರೆಸ್ ಮೀಟ್ನಲ್ಲಿ ಸಹ ಆ ಪುಸ್ತಕ ಬಿಡುಗಡೆ ಮಾಡ್ಕೊಂಡು ನಾನು ಹೇಳ್ತಾ ಇದ್ದೇನೆ. ಈ ಒಂದು ಪುಸ್ತಕವನ್ನು ಸಹ ಪ್ರವಾದಿಯವರ ಕುರಿತು ಭಾಳಷ್ಟು ವಿಷಯಗಳು ಅದರಲ್ಲಿದೆ. ಒಬ್ಬ ಸಂಶೋಧಕ, ಒಬ್ಬ ಸಾಹಿತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಯಾವ ರೀತಿ ನೋಡ್ತಾ ಇದ್ದಾನೆ ಎಂಬ ಒಂದು ಆ ಲೇಖನಗಳು ಅದರಲ್ಲಿ ನಾವು ಕಾಣ್ಬೋದಾಗಿದೆ. ಅದೇ ರೀತಿಯಾಗಿ ಅತಿ ಹೆಚ್ಚಾಗಿ ನಮ್ಮ ಕಾರ್ಯಕ್ರಮದ ವೈಯಕ್ತಿಕ ಭೇಟಿ, ನಾವು ಎಲ್ಲ ನಮ್ಮ ದೇಶ ಬಾಂಧವರೊಂದಿಗೆ ಎಲ್ಲ ಕಾರ್ಯಕರ್ತರು ಅವ್ರ ಜೊತೆಗೆ ವೈಯಕ್ತಿಕ ಭೇಟಿ ಮಾಡಿ ಅವರ ಸಂದೇಶ ಏನಾಗ್ತು ಅಂತ ತಿಳಿಸುವ ಪ್ರಯತ್ನ ಇದೆ. ಆಮೇಲೆ ಓಣಿ ಮಟ್ಟದ ಉಪನ್ಯಾಸ ಕಾರ್ಯಕ್ರಮಗಳು, ಕಾಲೇಜ್ ಮಟ್ಟದ ಉಪನ್ಯಾಸ ಕಾರ್ಯಕ್ರಮಗಳು, ಅಂಬೇಡ್ಕರ್ನಲ್ಲಿ ಒಂದು ಉಪನ್ಯಾಸ ಕಾರ್ಯಕ್ರಮ, ಈ ರೀತಿ ಹಲವಾರು ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಈ ಒಂದು ಅಭಿಯಾನದ ಒಂದು ಪ್ರಮುಖ ಕಾರ್ಯಕ್ರಮ ಅಂತ ತಿಳಿಬೋದು 21 ಸೆಪ್ಟೆಂಬರ್ ಶನಿವಾರ ಇದೇ ತಿಂಗಳು. ಅವತ್ತು ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದಂಥ ಮತ್ತು ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರಾದ ಅವರು ನಮ್ಮ ರಾಜ್ಯ ಕಂಡ ಪ್ರವಚನಕಾರರು, ಶ್ರೇಷ್ಠ ಪ್ರವಚನಕಾರರು ಮೊಹಮ್ಮದ್ ಕುನ್ನಿ ಅವರು ಬರ್ತಾ ಇದ್ದಾರೆ. ಅವರ ಒಂದು ಆಗಮನದ ನಿಮಿತ್ತ 2 ಕಾರ್ಯಕ್ರಮಗಳನ್ನು ಅವತ್ತು ನಾವು ಏರ್ಪಡಿಸಿದ್ದೇವೆ. ಮೊದಲನೇದಾಗಿ ಮಸ್ಜಿದೆ ಹುದಾದಲ್ಲಿ ಆಯ್ದ ವ್ಯಕ್ತಿಗಳಿಗೆ, ವಿದ್ವಾಂಸರು, ಲೇಖಕರು, ತಮ್ಮಂಥ ಪತ್ರಕರ್ತರಿಗೆ ಒಂದು ಸೆಲೆಕ್ಟೆಡ್ ಗ್ಯಾದರಿಂಗ್ ನಾವು ಕರ್ತಾ ಇದ್ದೇವೆ. ಇದೇ ಪ್ರವಾದಿ ಅವರ ಸಂದೇಶ, ಒಂದು ಆದರ್ಶ ಸಮಾಜ ನಿರ್ಮಾಣದಲ್ಲಿ ಅವರ ಸಂದೇಶ ಏನಾಗಿತ್ತು, ಅವರ ಶಿಕ್ಷಣ ಏನಾಗಿತ್ತು ಅಲ್ಲಿ ಒಂದು ಅವರ ಇದರಲ್ಲಿ ಒಂದು ಸಂವಾದ ಕಾರ್ಯಕ್ರಮ ಇದೆ. ಆಮೇಲೆ ಅದೇ ದಿನ 21 ಸಾಯಂಕಾಲ 7 ಗಂಟೆಗೆ ಸ್ತ್ರೀ ಶಕ್ತಿ ಭವನದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶಿಕ್ಷಣದಲ್ಲಿ ಒಂದು ಆದರ್ಶ ಸಮಾಜ ಹೇಗೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿದೆ ಎಂಬ ವಿಚಾರಗೋಷ್ಠಿಯನ್ನು ಏರ್ಪಡಿಸಲಾಗಿದೆ. ಅದರ ಅಧ್ಯಕ್ಷನ್ನು ಮೊಹಮ್ಮದ್ ಕುನ್ನಿ ಅವರು ವಹಿಸಲಿದ್ದಾರೆ. ಅಲ್ಲಿ ಪುಸ್ತಕ ಬಿಡುಗಡೆಯನ್ನು ನಮ್ಮ ಶ್ರೀ ಮಹಾನ್ ಸ್ವಾಮೀಜಿ ಸಾಲಿಮಠ್ ಕಲ್ಯಾಣಾಶ್ರಮ ತಿಮ್ಮಾಪುರ ಅವರು ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಲಿದ್ದಾರೆ. ಅದೇ ರೀತಿಯಾಗಿ ಆ ಒಂದು ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಈಗಿನ ನಮ್ಮ ಹಾಲಿ ಶಾಸಕರು, ಮಾಜಿ ಶಾಸಕರು, ಸಚಿವರು, ಹಾಲಿ ಕೊಪ್ಪಳದ ಸಂಸದರು,
ಮಾಜಿ ಸಂಸದರು ನಮ್ಮ ಪ್ರಯತ್ನ ಇದಕ್ಕೆ ನಮ್ಮ ಉಸ್ತುವಾರಿ ಸಚಿವರನ್ನು ಕರೆಸುವ ಒಂದು ಪ್ರಯತ್ನ ನಡೆದಿದೆ. ಇನ್ನೂ ಅವ್ರಿಗೆ ಒಪ್ಪಿಗೆ ಕೊಟ್ಟಿಲ್ಲ, ಅವರ ಆಗಮನ ನಿರೀಕ್ಷೆ ಇದೆ. ಈ ಒಂದು ಒಳ್ಳೆಯ ಕಾರ್ಯಕ್ರಮ ಅಲ್ಲಿ ಪ್ರತಿಯೊಬ್ಬ ಸಮಾಜದ ಎಲ್ಲ ಮುಖಂಡರನ್ನು ನಾವು ಅಲ್ಲಿ ಕರೆಸ್ತಾ ಇದ್ದೇವೆ. ಈ ಒಂದು ನಮ್ಮ ಅಭಿಯಾನದ ಒಂದು ಮುಖ್ಯ ಘಟ್ಟ ಅದು. ಅದೇ ರೀತಿಗೆ ಕೆಲವೊಂದು ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಆಮೇಲೆ ಕಾರುಣ್ಯ ಆಶ್ರಮಕ್ಕೆ ನಾವು ಭೇಟಿ ನೀಡ್ತಾ ಇದ್ದೇವೆ ಈ ಒಂದು ಅಭಿಯಾನದ ಅಂಗವಾಗಿ. ಅಲ್ಲಿ ಕೈಲಾದ ಮಟ್ಟಿಗೆ ಅಲ್ಲಿ ಇರುವಂಥ ಜೀವಿಗಳಿಗೆ ನಮ್ಮ ಒಂದು ಅಳಿಲು ಸೇವೆಯನ್ನು ಸಲ್ಲಿಸುವಂಥ ಪ್ರಯತ್ನವನ್ನು ಈ ಅಭಿಯಾನದ ಅಂಗವಾಗಿ ಇಟ್ಕೊಂಡಿದೆ. ಇಷ್ಟೆಲ್ಲ ಕಾರ್ಯಕ್ರಮ ನಾವು ಈ ಒಂದು 10 ದಿನಗಳು ನಡೆಸ್ತಾ ಇದ್ದೀವಿ. ಅದಕ್ಕೆ ತಮ್ಮ ಸಹಕಾರ ಹಿಂದೆ ಇತ್ತು, ಮುಂದೆ ಇರುತ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಬಯಸುತ್ತಾ ತಮ್ಮೆಲ್ಲರಿಗೂ ನನ್ನ ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮಾಡ್ತಿರೋ ಸರ್, ಅದು ಬೆಳಗ್ಗೆ ಮಸೀದಿ ಓದೋದು ಎಷ್ಟು ಗಂಟೆಗೆ ಇತ್ತು? ಯಾವ ಸರ್ ಸಂವಾದ? ಮಧ್ಯಾಹ್ನ 2 ಗಂಟೆಗೆ ಸರ್. ಮಧ್ಯಾಹ್ನ ಹೌದು, 2 ಗಂಟೆಗೆ ಯಾರ್ಯಾರಿಗೆ ಕರೆಯಕತ್ತೀವಿ ಸರ್, ಊಟದ ವ್ಯವಸ್ಥೆಯೊಂದಿಗೆ ಕರಿತಾ ಇದ್ದೀವಿ ನಾವು. 2 ಗಂಟೆಗೆ ಊಟ, ಮೊದಲು ಊಟ, ಆಮೇಲೆ ಊಟದ ತಕ್ಷಣ ಸಂವಾದ ಕಾರ್ಯಕ್ರಮ 5 ಗಂಟೆವರೆಗೆ, ಮತ್ತು 7 ಗಂಟೆಗೆ ಇಲ್ಲಿ ಶ್ರೀ ಶಕ್ತಿ ಭವನದಲ್ಲಿ ವಿಚಾರಗೋಷ್ಠಿ ಕಾರ್ಯಕ್ರಮ. ವಿಚಾರಗೋಷ್ಠಿ ವಿಷಯ ಏನು ಸರ್? ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶಿಕ್ಷಣದ ಬೆಳಕಿನಲ್ಲಿ ಆದರ್ಶ ಸಮಾಜದ ನಿರ್ಮಾಣ. ಶಿಕ್ಷಣದ ಬೆಳಕಿನಲ್ಲಿ ಆದರ್ಶ ಸಮಾಜದ ನಿರ್ಮಾಣ. ಪಾಂಪ್ಲೆಟ್ ಇನ್ವಿಟೇಷನ್ ಮಾಡ್ತಾ ಇದ್ದೀವಿ ಸರ್. ಈ ಒಂದು ಅಭಿಯಾನದ ಅಂಗವಾಗಿ ಸಣ್ಣ ಒಂದು ಪುಸ್ತಕ ಇದೆ, ಪ್ರವಾದಿ ಮೊಹಮ್ಮದರು ಮಹಾನ್ ಚಾರಿತ್ ಅಂತ ಏನು ಅಭಿಯಾನದ ನಮ್ಮದು ಶೀರ್ಷಿಕೆ. ಇದರಲ್ಲಿ ಸುಮಾರು 1,000 ಪ್ರತಿಗಳನ್ನು ನಾವು ಸೇರಿಸಿದ್ವಿ. ಇದು ನಮ್ಮ ವೈಯಕ್ತಿಕ ಭೇಟಿಯಲ್ಲಿ ಹಿರಿಯರಿಗೆಲ್ಲ ಮುಡಿಸ್ತಾ ಇದ್ದೀವಿ ನಾವು. 13ರಿಂದ 22ರವರೆಗೆ ದೇಶಾದ್ಯಂತ ಇದೇ ತಿಂಗಳ 13ರಿಂದ 22ರವರೆಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಈ ತಿಂಗಳಲ್ಲಿ ಜನ್ಮದಿನದ ನಿಮಿತ್ತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಹಾನ್ ಚಾರಿತ್ರ್ಯವಂತ ಎಂಬ ವಿಷಯದಡಿ ಒಂದು ಅಭಿಯಾನವನ್ನು ಈಗಾಗಲೇ ಏರ್ಪಡಿಸಿದೆ. ಅದರ ಅಂಗವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು, ಅದರ ಒಂದು ಮಾಹಿತಿಗಳನ್ನು ಹಂಚಿಕೊಳ್ಳಲಿಕ್ಕಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಸ್ಥಾನೀಯ ಜಮಾತ್ ಇಸ್ಲಾಮಿನ ಅಧ್ಯಕ್ಷರಾದಂತಹ ಮೊಹಮ್ಮದ್ ಹುಸೇನ್ ಅವರು ಮಾತನಾಡಬೇಕಾಗಿ ಪತ್ರಿಕಾ ಸಹೋದರ ಬಾಂಧವರೇ, ನಮಸ್ಕಾರಗಳು.